ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ ರಾತ್ರಿ 9 ಗಂಟೆಗೆ ನಮ್ಮ ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ಅವರ ಮುಂದೆ ಕ್ವಾಲಿಫೈಯರ್ 1 ಅನ್ನು ಆಡುತ್ತೆ. ಈ ಪಂದ್ಯವನ್ನು ಗೆಲ್ಲೋದು ಬೆಂಗಳೂರು ಬುಲ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಇದಕ್ಕಿಂತ ಮುಂಚೆ ನಮ್ಮ ಬುಲ್ಸ್ ನಿನ್ನೆ ದೆಹಲಿಯಲ್ಲಿ ಭರ್ಜರಿಯಾಗಿ ಪ್ರಾಕ್ಟೀಸ್ ಅನ್ನು ನಡೆಸಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ನ ಪ್ರಾಕ್ಟೀಸ್ ಸೆಷನಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಸೊ ಹಾಗಾದರೆ ನಾವು ಇನ್ನೂ ಥರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಪ್ಲೇ ಆಫ್ಸ್ನ ಎಲ್ಲ ಪಂದ್ಯಗಳು ದೆಹಲಿಯಲ್ಲಿ ನಡೆಯುತ್ತೆ. ಮತ್ತು ಲೀಗ್ ಸ್ಟೇಜ್ನ ಕೊನೆಯ 3 ಪಂದ್ಯಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ತುಂಬಾ ಒಂದು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದು, ಇದು ನಮ್ಮ ಎಲ್ಲ ಆಟಗಾರರ ಕಾನ್ಫಿಡೆನ್ಸ್ ಅನ್ನು ತುಂಬಾ ಜಾಸ್ತಿ ಮಾಡಿದೆ. ಮತ್ತು ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಕೊನೆಯ ಲೀಗ್ ಪಂದ್ಯಗಳಲ್ಲಿ ನಮ್ಮ ಆಟಗಾರರಾದ ಆಕಾಶ್ ಶಿಂದೆ, ಅಲಿರೇಜಾ ಮಿರ್ಜಾಯಿನ್, ಸಂಜಯ್ ದುಲ್, ಯೋಗೇಶ್ ದಯ್ಯ ಮತ್ತು ದೀಪಕ್ ಶಂಕರ್ ಅವರು ತುಂಬಾ ಒಂದು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು, ಈ ಎಲ್ಲ ಆಟಗಾರರು ಟಾಪ್ ಆದಂಥ ಫಾರ್ಮಲ್ಲಿ ಇದ್ದಾರೆ. ಹಾಗಾಗಿ ಈ ಎಲ್ಲ ಆಟಗಾರರು ಮೊದಲೇ ತುಂಬಾ ಉತ್ತಮವಾದ ಫಾರ್ಮಲ್ಲಿದ್ದು, ಇದು ನಮ್ಮ ಬುಲ್ಸ್ಗೆ ಒಂದು ಸಿಹಿ ಸುದ್ದಿ. ಆಮೇಲೆ ನಾವಿಲ್ಲಿ ಟ್ರಾಫಿಯನ್ನು ಗೆಲ್ಲಬೇಕಾದರೆ ಕಂಟಿನ್ಯೂಸ್ ಆಗಿ 4 ಪಂದ್ಯವನ್ನು ಗೆಲ್ಲುವ ಅಗತ್ಯವಿದ್ದು, ನಮ್ಮ ಎಲ್ಲ ಆಟಗಾರರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ತುಂಬಾ ಕಾಮ್ ಆಗಿ ಇದ್ದಾರೆ. ಯಾಕೆಂದರೆ ಅವರಿಗೆ ಕೂಡ ಗೊತ್ತೇ ಇದೆ, ತೆಲುಗು ಟೈಟನ್ಸ್ ಅವರನ್ನು ಸೋಲಿಸುವುದು ಮಾತ್ರ ಅವರ ಗುರಿಯಲ್ಲ, ಅವರಿನ್ನು ಕಂಟಿನ್ಯೂಸ್ ಆಗಿ ಪಂದ್ಯಗಳನ್ನು ಗೆಲ್ಲುತ್ತಾ ಹೋಗಬೇಕು. ಮತ್ತು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಹೆಡ್ ಕೋಚ್ BC ರಮೇಶ್ ಅವರು ತೆಲುಗು ಟೈಟನ್ಸ್ನ ಆಟಗಾರ ವೀಕ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡುತ್ತಾ ಇದ್ದು, ನಮ್ಮ ಡಿಫೆಂಡರ್ಗಳಿಗೆ ತೆಲುಗು ಟೈಟನ್ಸ್ ರೈಡರ್ಗಳಾದ ದೀಪಕ್ ಹುಡ್ಡಾ ಮತ್ತು ವಿಜಯ್ ಮಲಿಕ್ ಅವರನ್ನು ಯಾವ ಥರ ಟ್ಯಾಕಲ್ ಮಾಡಬೇಕಂತ ಸರಿಯಾಗಿ ಟ್ರೈನಿಂಗ್ ಅನ್ನು ಕೊಡುತ್ತಾ ಇದ್ದರು. ಆಮೇಲೆ ನಮ್ಮ ರೈಡರ್ಗಳಿಗೆ ಕೂಡ ತೆಲುಗು ಟೈಟನ್ಸ್ ಡಿಫೆನ್ಸ್ ಮುಂದೆ ಯಾವ ಥರ ರೇಡ್ ಪಾಯಿಂಟ್ ಅನ್ನು ತರಬೇಕಂತ ಮಾಹಿತಿಯನ್ನು ಕೊಡುತ್ತಾ ಇದ್ದು, ಒಟ್ಟಾರೆಯಾಗಿ ಇಲ್ಲಿ BC ರಮೇಶ್ ಅವರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ತುಂಬಾ ಒಂದು ಆಕ್ಟಿವ್ ಆಗಿ ಕಂಡರು. ಮತ್ತು ನಮ್ಮ ಎಲ್ಲ ಆಟಗಾರರು ಕೂಡ ತುಂಬಾ ಜೋಶಲ್ಲಿದ್ದು, ಅವರು ಖಂಡಿತವಾಗಿಯೂ ನಾಳೆ ತೆಲುಗು ಟೈಟನ್ಸ್ ಅನ್ನು ಸೋಲಿಸುತ್ತಾರೆ. ಮತ್ತು ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು? ನಾಳೆಯ ಪಂದ್ಯವನ್ನು ಯಾರು ಗೆಲ್ಲುತ್ತಾರೆ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇನೋ, ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.